ಫೈನಲ್ ಪಂದ್ಯವನ್ನು ಸೋತ ನಂತರ ಆಫ್ರಿಕಾ ತಂಡದ ಪಿಎಂ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಇನ್ನು ವೀಕ್ಷಕರು, ನೀವು ಸೌತ್ ಆಫ್ರಿಕಾ ತಂಡದ ಪಿಎಂ ಹೇಳಿದ್ದು ಕೇಳಿದರೆ ಇವನ ಮಾತನ್ನು ಕೇಳಿ ಇವನಿಗೆ ನೀವು ಉಗಿಯುತ್ತೀರಿ. ಹೌದು ವೀಕ್ಷಕರು, ನಿನ್ನೆ ನಡೆದಿದ್ದ 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡವು ಗೆದ್ದುಕೊಂಡರೆ, ಇತ್ತ ವೀಕ್ಷಕರ ಸೌತ್ ಆಫ್ರಿಕಾ ತಂಡದ ಪಿಎಂ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರ, ಪಂದ್ಯ ಮುಗಿದು ಸುಮಾರು 1 ದಿನಗಳು ಕಳೆಯುತ್ತಾ ಬಂದಿದ್ದು, ಆದರೆ ವೀಕ್ಷಕರು ಇದೀಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೌತ್ ಆಫ್ರಿಕಾದ ಪಿಎಂ ಅವರು ಸ್ಫೋಟಕ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ವೀಕ್ಷಕರ, ಇವರು ಹೇಳಿದಂಥ ಸ್ಫೋಟಕ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರ, ಇದೇ ರೀತಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರು, ನಾವು ಯಾವುದೇ ಕ್ರಿಕೆಟ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಬೇಗನೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಹೌದು ವೀಕ್ಷಕರ, ನಿನ್ನೆ ಭಾರತ ತಂಡವು ಕೆನ್ನಿಂಗ್ಸ್ಟನ್ನ ಓವಲ್ ಬಾರ್ಬಡೋಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಇಂಡಿಯಾ ಬಾವುಟವನ್ನು ರೋಹಿತ್ ಶರ್ಮಾ ಅವರ ಪಡೆಯು ಹಾರಿಸಿತು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ನೆರವಿನಿಂದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 176 ರನ್ ಕಲೆ ಹಾಕಿ ಸೌತ್ ಆಫ್ರಿಕಾ ತಂಡಕ್ಕೆ ಫೈನಲ್ ಹಂತದಲ್ಲಿ 177 ರನ್ಗಳ ಗುರಿ ಕೊಟ್ಟಿತ್ತು. ಇನ್ನು ವೀಕ್ಷಕರ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಹರಿಣಿಗಳ ಪಡೆಯು ಮಧ್ಯಮ ಕ್ರಮಾಂಕದಲ್ಲಿ ಎಡವಿತು. ಹೌದು ವೀಕ್ಷಕರ, ಸೌತ್ ಆಫ್ರಿಕಾ ತಂಡದ ಪರ ಕ್ವಿಂಟನ್ ಡಿಕಾಕ್ ಹಾಗೂ ಹೆನ್ರಿಚ್ ಕ್ಲಾಸೆನ್ ಅವರು ಅತ್ಯುತ್ತಮವಾಗಿ ಬ್ಯಾಟ್ ಬೀಸುತ್ತಿದ್ದರು. ಇನ್ನು ವೀಕ್ಷಕರ, ಈ ಒಂದು ಸಂದರ್ಭದಲ್ಲಿ ಸೌತ್ ಆಫ್ರಿಕಾ ತಂಡವು ಇವರ ವಿಕೆಟ್ ಕಳೆದುಕೊಂಡ ತಕ್ಷಣ ಪಂದ್ಯವನ್ನೇ ಕೈಯಿಂದ ಚೆಲ್ಲಿತು. ಹೌದು ವೀಕ್ಷಕರ, ಹೆನ್ರಿಚ್ ಕ್ಲಾಸೆನ್ ಮತ್ತು ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಬಿದ್ದ ತಕ್ಷಣ ಸೌತ್ ಆಫ್ರಿಕಾ ತಂಡದ ವಿಕೆಟ್ಗಳು ಸರ್ವಪತನ ಕಂಡವು. ಹೌದು ವೀಕ್ಷಕರ, ಇದರ ಮೂಲಕ ಭಾರತ ತಂಡವು ಭರ್ಜರಿಯಾಗಿ 7 ರನ್ಗಳ ಗೆಲುವು ಸಾಧಿಸಿ, ಹಾಗೆ ವೀಕ್ಷಕರ ಬಹಳ ವರ್ಷಗಳ ನಂತರ ಭಾರತ ತಂಡಕ್ಕೆ T20 ವರ್ಲ್ಡ್ ಕಪ್ ಸಿಕ್ಕಿದೆ. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವು ಮುಗಿದು ಸುಮಾರು 1 ದಿನಗಳು ಕಳೆಯುತ್ತಾ ಬಂದಿತ್ತು. ಆದರೆ ವೀಕ್ಷಕರ, ಈ ಒಂದು ಸಂದರ್ಭದಲ್ಲಿ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಖುಷಿಯಲ್ಲಿದ್ದರೆ, ಇತ್ತ ವೀಕ್ಷಕರ ಫೈನಲ್ ಸೋತಿರುವ ಆಫ್ರಿಕಾ ತಂಡದ ಅಭಿಮಾನಿಗಳು ದೊಡ್ಡ ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ವೀಕ್ಷಕರ, ಸೌತ್ ಆಫ್ರಿಕಾ ತಂಡದ ಪಿಎಂ ಅವರು ಕೂಡ ಟೀಮ್ ಇಂಡಿಯಾ ತಂಡದ ಬಗ್ಗೆ ಸ್ಫೋಟಕ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ವೀಕ್ಷಕರ, ಸೌತ್ ಆಫ್ರಿಕಾ ತಂಡದ ಪಿಎಂ ಹೇಳಿದ್ದು, ಹೌದು, ನಿನ್ನೆಯ ಪಂದ್ಯದಲ್ಲಿ ನಮ್ಮ ತಂಡವಾಗಿರೋ ಸೌತ್ ಆಫ್ರಿಕಾ ತಂಡವು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿತು. ಆದರೆ ಕೊನೆಯ ಓವರ್ನಲ್ಲಿ 1 ಓವರ್ಗಳಿಗೆ 16 ರನ್ಗಳು ಬೇಕಾಗಿದ್ದವು. ಇನ್ನು ಈ ಒಂದು ಹಂತದಲ್ಲಿ ಡೇವಿಡ್ ಮಿಲ್ಲರ್ ಅವರು ಮೊದಲ ಬಾಲನ್ನು ಸಿಕ್ಸರ್ ಬಾರಿಸಿದ್ದರು. ಹೌದು, ಇದು ಸಿಕ್ಸರ್ಗೆ ಹೋಗಿದೆಯಾ? ಅಂಪೈರ್ಗಳ ನಿರ್ಲಕ್ಷ್ಯದಿಂದ ಇದು ಔಟ್ ಆಗಬೇಕಾಯಿತು ಮತ್ತು ಇಲ್ಲಿ ನಮಗೆ ದೊಡ್ಡ ಮೋಸವಾಗಿದ್ದು, ಹಾಗೆ ನಮ್ಮ ಸೌತ್ ಆಫ್ರಿಕಾ ತಂಡಕ್ಕೆ ಟೀಮ್ ಇಂಡಿಯಾ ತಂಡವು ದೊಡ್ಡ ಮೋಸ ಮಾಡಿದೆ. ಹೌದು, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಹಿಡಿದಿರಬಹುದು, ಆದರೆ ಅವರು ಸಿಕ್ಸರ್ ಲೈನಲ್ಲಿ ಆ ಒಂದು ಸ್ಪಾಂಜನ್ನು ತುಳಿದಿದ್ದಾರೆ. ಇನ್ನು ನಮಗೆ ದೊಡ್ಡ ಮೋಸವಾಗಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡಕ್ಕೆ ಈ ಒಂದು ಔಟನ್ನು ತೆಗೆದುಕೊಳ್ಳಲು ನಾಚಿಕೆ ಆಗಬೇಕು ಮತ್ತು ಈ ಒಂದು ಹಂತದಲ್ಲಿ ನಮಗೆ ದೊಡ್ಡ ಮೋಸವಾಗಿದ್ದು, ಹಾಗೆ ಈ ಒಂದು ಕೆಟ್ಟ ಡಿಸಿಷನ್ಗೆ ಟೀಮ್ ಇಂಡಿಯಾ ಆಗಲಿ ಅಂಪೈರ್ಗಳಿಗಾಗಲಿ ದಂಡ ವಿಧಿಸಬೇಕೆಂದು ಸೌತ್ ಆಫ್ರಿಕಾದ ಪಿಎಂ ಅವರು ನಿನ್ನೆ ವೀಕ್ಷಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಹೌದು ವೀಕ್ಷಕರ, ನಿನ್ನೆ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಕ್ಯಾಚ್ ತುಂಬಾ ಕ್ಲಿಯರ್ ಆಗಿದೆಯಾ? ಹೌದು, ಅಂಪೈರ್ಗಳು ಸತತವಾಗಿ 3 ಬಾರಿ ಚೆಕ್ ಮಾಡಿದ್ದು, ಹಾಗೆ ವೀಕ್ಷಕರ ಇದನ್ನು ಔಟ್ ಎಂದು ನಿರ್ಣಯಿಸಿದರು. ಇನ್ನು ವೀಕ್ಷಕರ, ಸೌತ್ ಆಫ್ರಿಕಾದ ಪಿಎಂ ಅವರು ಗೊತ್ತಿಲ್ಲದೆ ಟೀಮ್ ಇಂಡಿಯಾ ತಂಡದ ಬಗ್ಗೆ ಮಾತನಾಡುತ್ತಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಗರಂ ಆಗಿದ್ದಾರೆ.